ಪ್ರತಾಪ್ ಸಿಂಹ ಅವರಿಗೆ ಪಾಪ ಕಳೆದ ಒಂದಿಷ್ಟು ದಿನಗಳಿಂದ ತಾನೇ ಅಭ್ಯರ್ಥಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿದ್ರು, ಬಾಯಿಗೆ ಬಂದಂಗೆ ಅವರನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ರು. ಆದರೆ ಅವರೆಲ್ಲರ ನಡುವೆ ಯದುವೀರ್ ಅವರಿಗೆ ಮೈಸೂರು ಕೊಡಗು ಟಿಕೆಟ್ ಸಿಕ್ಕಿದೆ, ನಿನ್ನೆ ಅನೌನ್ಸ್ ಆಗಿದೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಯದುವೀರ್ ರಾಜವಂಶಸ್ಥರು ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ತಿಲಕ ಇಟ್ಟು ಆರತಿ ಬೆಳಗಿ ಕೇಸರಿ ಶಾಲ್ ಹಾಕಿ ಸ್ವಾಗತ ಮಾಡಿಕೊಳ್ಳಾಯಿತು. ಯದುವೀರ್ ಅವರು ಬಿಜೆಪಿ ಕಚೇರಿಗೆ ಬಂದಾಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಉಪಸ್ಥಿತಿ ಇತ್ತು. ಬಿಜೆಪಿ ಕಚೇರಿಗೆ ಬಂದು ಭೇಟಿ ಕೊಟ್ಟ ಬಳಿಕ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಹೋದರು. ಯಡಿಯೂರಪ್ಪನವರ ಜೊತೆಗೆ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಮಾತುಕತೆ ಆಯಿತು. ಮಾತುಕತೆ ಆದ ಮೇಲೆ ಹೊರಗಡೆ ಬಂದು ಯದುವೀರ್ ಮಾತನಾಡಿದ್ರು. ಹಲವು ವಿಚಾರಗಳನ್ನು ಮಾತನಾಡಿದ್ರು ಯದುವೀರ್. ಟಿಕೆಟ್ ವಿಚಾರ, ಅದರ ಸಿದ್ಧತೆ ವಿಚಾರ, ಅಲ್ಲಿ ಬಂದಿರೋ ಅಪಸ್ವರದ ವಿಚಾರ, ಹಲವು ವಿಚಾರಗಳ ಬಗ್ಗೆ ಯದುವೀರ್ BS ಯಡಿಯೂರಪ್ಪನವರ ಭೇಟಿಯ ಬಳಿಕ ಮಾತನಾಡಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆಯಲ್ಲಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ. ಯದುವೀರ್ ಅವರ ಮಾತು ಹಲವು ವಿಚಾರಗಳನ್ನು ಸ್ಪಷ್ಟಪಡಿಸಿದೆ. ಯದುವೀರ್ ಅವರ ಮಾತನ್ನ ಒಂದ್ಸಲ ಕೇಳೋಣ ಬನ್ನಿ. ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆಯನ್ನು ಎದುರಿಸಬೇಕಾಯ್ತು, ಆಕ್ಷೇಪಗಳು ಎದುರಿಸಬೇಕಾಯ್ತು, AC ರೂಮಲ್ಲಿದ್ದರು ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು. ಹೇಗೆ ಸ್ವೀಕಾರ ಮಾಡ್ತೀವಿ? ಎಲ್ಲಾನು ಸ್ವೀಕರಿಸಬೇಕು. ಜೀವನದಲ್ಲಿ ಎಲ್ಲಾನು ನುಂಗಬೇಕು. ಅದು ಬರೀ ಅರಮನೆಯಲ್ಲಿ ಇದ್ರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಅವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ನುಂಗ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ನಾನು ಸುಳ್ಳೆಲ್ಲ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು, ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನಮಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಮೈಸೂರಿನ ಕೊಡಗುವನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಮೈಸೂರಿನಿಂದ ನೇರ ಪ್ರಸಾರದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ. ಸುರೇಶ್, ಏನ್ ಕತೆ ಮೈಸೂರ್ದು? ಯದುವೀರ್ ಅವ್ರಿಗೆ ಅಷ್ಟು ಈಸಿ ಇದೆಯಾ? ಪ್ರತಾಪ್ ಸಿಂಹ ಅವರ ವಿಚಾರದಲ್ಲೂ ಕೂಡ ಹಲವು ಸ್ಪಷ್ಟನೆ ಕೊಟ್ಟರು ಇವತ್ತು ಯದುವೀರು. ಹೇಗಿದೆ ಅಲ್ಲಿನ ಅಖಾಡ ಮೈಸೂರು? ಪ್ರಣುತ್, ಪ್ರಮುಖವಾಗಿ ಯದುವೀರ್ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಿದ್ದಂತೆ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರ ಬದಲಾವಣೆಯ ಬಳಿಕ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯ ವಲಯದಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿ ಬದಲಾವಣೆಯ ವಿಚಾರದಲ್ಲಿ ಖುಷಿಯನ್ನ ಕೊಟ್ಟಿದೆ ಅಂತ ಹೇಳಬಹುದು. ಹೀಗಾಗಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಇರತಕ್ಕಂಥ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ಇವತ್ತು ಯದುವೀರ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಪಕ್ಷದ ಕಚೇರಿಗೂ ಕೂಡ ಭೇಟಿ ನೀಡಿದ್ರು. ಇನ್ನೇನು ಕೆಲವು ಹೊತ್ತಿನಲ್ಲಿ ಮೈಸೂರಿನ ಬಿಜೆಪಿ ಕಚೇರಿಗೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ. ಅದಾದ ಬಳಿಕ ಸ್ಥಳೀಯ ಮುಖಂಡರನ್ನು ಕೂಡ ಭೇಟಿಯನ್ನ ಮಾಡಲಿದ್ದಾರೆ ಯದುವೀರ್ ಅವರು, ಬಿಜೆಪಿ ಅಭ್ಯರ್ಥಿ. ಯಾಕಂದ್ರೆ ನಿನ್ನೆಯಷ್ಟೇ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ರು, AC ರೂಮಿಂದ ಇಳಿದು ನೇರವಾಗಿ ಪ್ರಜೆಗಳ ಬಳಿ ಬರಕ್ಕಾಗತ್ತಾ, ಏನು ಓಡಾಡಕ್ಕಾಗತ್ತಾ, ಅಷ್ಟು ಈಸಿ ಇದೆಯಾ ಅಂತೇಳಿ ಮಾತನಾಡಿದ್ರು. ಅದಕ್ಕೆ ಇವತ್ತು ಇಡೀ ದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬಹುಶಃ ಉತ್ತರ ಕೊಟ್ಟಿರಬಹುದು ಯದುವೀರ್ ಅಂತೇಳಿ ಕೂಡ ನಾವು ಕೂಡ ಭಾವಿಸಬಹುದು. ಹೀಗಾಗಿ ಮೈಸೂರಿನ ಬಿಜೆಪಿ ಕಚೇರಿಯ ಆವರಣವನ್ನು ಕೂಡ ನಾವೀಗ ನೋಡಬಹುದು. ಯದುವೀರ್ ಅವರನ್ನ ಸ್ವಾಗತ ಮಾಡೋದಕ್ಕೆ ಏನು ಸಾವಿರಾರು ಮಂದಿ ಕಾರ್ಯಕರ್ತರು ಅಂದ್ರೆ ಬಿಜೆಪಿಯ ಬೆಂಬಲಿಗರು ಕೂಡ ಇಲ್ಲಿ ಏನು ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಯದುವೀರ್ ಅವರಿಗೆ ಭವ್ಯ ಸ್ವಾಗತವನ್ನ ಕೋರುವ ನಿಟ್ಟಿನಲ್ಲಿ ಮೈಸೂರಿನ ಬಿಜೆಪಿ ಕಚೇರಿ ಸಿಂಗಾರಂಗಿರ್ತಕ್ಕಂಥದ್ದು. ಜೊತೆಗೆ ಮಂಗಳ ವಾದ್ಯಗಳೊಂದಿಗೆ ಯದುವೀರ್ ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಮೈಸೂರಿನ ಬಿಜೆಪಿ ಕಚೇರಿ ಕೂಡ ಸಜ್ಜಾಗಿದೆ. ನನ್ನೊಟ್ಟಿಗೆ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಹೇಗಿದೆ ಮೈಸೂರು ಯದುವೀರ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್, ಇವತ್ತು ಯದುವೀರ್ ಅವರು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಅಧಿಕೃತ ಅಭ್ಯರ್ಥಿ ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ. ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ. ಅದರ ಜೊತೆಗೆ ಇವತ್ತು ಮೈಸೂರು ಭಾಗದ ಕಾರ್ಯಾಲಯಕ್ಕೆ ವೀರಗಾಸೆ ಮತ್ತು ಈ ನಾದಸ್ವರ ಇದರ ಎಲ್ಲ ಕಾರ್ಯಕರ್ತರು ಅವ್ರನ್ನ ಜ್ಯೋತಿ ಮೂಲಕ ಅವ್ರಿಗೆ ಆರತಿ ಎತ್ತೋದ್ರ ಮುಖಾಂತರ ಅವ್ರನ್ನ ಅದರ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತೆಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿದ್ದಾರೆ. ನೋಡವ ಇವತ್ತೇನು ಅಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಮಾತಾಡ್ತಾರೆ ಅನ್ನೋ ಒಂದು ತೀರ್ಮಾನ ತಗೊಂಡವ್ರೆ. ಇದೆಲ್ಲ ಮಾತಿನ ನಂತರ ಬಟ್ ಇವತ್ತೆಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರು ಕೂಡ ತೊಡಗಿಸ್ಕೊಂಡಿದ್ದಾರೆ. ಸರ್, ನೀವೇನು ಹೇಳ್ತೀರಿ ಸರ್ ಅಭ್ಯರ್ಥಿ ಬದಲಾವಣೆ ಮತ್ತೆ ಯದುವೀರ್ ಅವರ ಸ್ಪರ್ಧೆ ಬಗ್ಗೆ? ಮೊದಲನೇದಾಗಿ ನಮ್ಮ ಮೈಸೂರಿಗೆ ಹೆಮ್ಮೆ ತರುವಂಥ ವಿಚಾರ. ಮಹಾರಾಜರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು, ಯಶಸ್ವಿಗೊಳಿಸಿದ್ದಾರೆ. ಏನು ಅಂದರೆ ಮಹಾರಾಜರಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ನಮಗೆ 10 ವರ್ಷದಿಂದ
ನಮ್ಮ ಪ್ರತಾಪ್ ಸಿಂಹ ಅವರು ಒಳ್ಳೆ ಕಾರ್ಯಕ್ರಮನೇ ಮಾಡ್ಕೊಂಡು ಬಂದಿದ್ದಾರೆ, ಯಶಸ್ಸನ್ನು ಗಳಿಸಿದ್ದಾರೆ. ಆದರೆ ಪಕ್ಷ ಏನು ಹೇಳುತ್ತೆ ಅದನ್ನು ಮಾತ್ರ ನಮ್ಮ ಕಾರ್ಯಕರ್ತರು ಮಾತ್ರ ನಾವು ಮಾಡೋದು. ನಾವು ವ್ಯಕ್ತಿಗೆ ಬೆಲೆ ಯಾವತ್ತೂ ಕೊಡಲ್ಲ, ಪಕ್ಷಕ್ಕೆ ಮಾತ್ರ ಬೆಲೆ ಕೊಡೋದು. ಪ್ರತಾಪ್ ಸಿಂಹ ಅವರು ಒಂದು ಮೈನಸ್ ಪಾಯಿಂಟ್ ಏನು ಅಂದರೆ, ಯಾರು MLA ನಿಂತಿದ್ರು, ಯಾರು MLC ನಿಂತಿದ್ರು, ಯಾರಿಗೂ ಬಂದು ಪ್ರಚಾರ ಮಾಡಿಲ್ಲ ಇದುವರೆಗೂ. ಅದು ಅವರಿಗೆ ಮುಳ್ಳಾಯಿತು. ಮತ್ತು ಕಾರ್ಯಕರ್ತರುಗಳಿಗೆ ಒಂದು ಚೂರಾರು ಪರಿಗಣಿಸಲಿಲ್ಲ, ಅದು ಅವರಿಗೆ ತುಂಬ ಏಟಾಯಿತು. ಅದು ನಮ್ಮ ಕಾರ್ಯಕರ್ತರುಗಳು ನೋವು ನಮಗೆ ಗೊತ್ತು. ನಮ್ಮ ಕಾರ್ಯಕರ್ತರುಗಳದು ಹೆಸರುಗಳು ಪ್ರತಾಪ್ ಸಿಂಹ ಅವರಿಗೆ ಗೊತ್ತಿಲ್ಲ, ಆದರೆ ಬೇರೆ ಪಕ್ಷದವ್ರ ಹೆಸರುಗಳು ಗೊತ್ತು ಭಾಳ ಚೆನ್ನಾಗಿ. ಇದು ನಮ್ಮ ಕಾರ್ಯಕರ್ತರುಗಳಿಗೆ ಎಷ್ಟು ನೋವಾಗಿದೆ ಅಂದರೆ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೋವು ನಮಗಾಗಿದೆ. ನಮ್ಮ ಪ್ರತಾಪ್ ಸಿಂಹ ಅವರು 13 ಟ್ರೈನ್ ತಂದಿದ್ದಾರೆ, ಮತ್ತು ರೈಲ್ವೆ ಸ್ಟೇಷನ್ ಇಂಪ್ರೂವ್ ಮಾಡಿದ್ದಾರೆ, ಮತ್ತು ಏರ್ಪೋರ್ಟ್ ಇಂಪ್ರೂವ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಡೆಯರಿಗೆ ಪ್ರತಾಪ್ ಸಿಂಹ ಅವ್ರಿಗಿಂತ ಹೆಚ್ಚಿನ ಪವರ್ ಇದೆ. ಅವರು ಬರೀ ಒಂದು ಫೋನ್ ಮಾಡಿದ್ರೆ ಪ್ರತಾಪ್ ಸಿಂಹ ಅವರು 3 ದಿನ ಬೇಕು ಟೈಮ್ ತಾಳಕ್ಕೆ ಕೇಂದ್ರದಲ್ಲಿ. ಆದರೆ ನಮ್ಮ ಒಡೆಯರು ಒಂದು ದಿನದಲ್ಲಿ ಎಲ್ಲ ಅರ್ಜಿಗಳನ್ನು ಸೈನ್ ಹಾಕ್ಸ್ಕೊಬರುವಂತ ಪವರ್ಫುಲ್ ಮ್ಯಾನ್ ಅಂದ್ರೆ ನಮ್ಮ ಮೈಸೂರಿನ ಒಡೆಯರು. ಅದರಿಂದ ಹೆಚ್ಚಿನ ಶಕ್ತಿ ನಮ್ಮ ಮೈಸೂರಿನ ಒಡೆಯರಿಗೆ ಸಿಗಲಿ, ನಮಗೆ ನಮ್ಮ ಕಾರ್ಯಕರ್ತರು ಒಗ್ಗೂಟಿ ಎಲ್ಲರೂ ನಾವು ಬಲಪಡಿಸಿ ಅವ್ರನ್ನ ಗೆಲ್ಸೋ ತರ ನಾವು ಮಾಡ್ತೀವಿ ಅಂತ ನಮ್ಮ ಒಂದು ತುಂಬು ಹೃದಯದಿಂದ ಪ್ರಾರ್ಥನೆ ಮಾಡುತ್ತೀವಿ ಅವರಿಗೆ. ನೀವೇನು ಹೇಳ್ತೀರಿ ಸರ್, ಮೈಸೂರಿಗೆ ಯದುವೀರ್ ಒಡೆಯರು ಸ್ಪರ್ಧೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿದೆ? ಮೈಸೂರು ಚುನಾವಣಾ ಪಿಚ್ ಅಂತ ಸರ್, ಭಾರತ ನಮ್ಮ ಹೆಮ್ಮೆ, ನಮ್ಮ ರಾಜರು ನಮ್ಮ ಹೆಮ್ಮೆ. ಸೊ ನಮಗೆ ರಾಜರೇನೆ ನಮ್ಮ ಸೇವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ ಮೈಸೂರಿನಲ್ಲಿ. ನಾವು ಹೃದಯಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸ್ತೀವಿ. ಅವರು ಮತ್ತೊಮ್ಮೆ MP ಆಗಿ ಆಯ್ಕೆ ಆಗ್ತಾರೆ, ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀನಿ ಸರ್. ಬಿಜೆಪಿ ಮುಖಂಡರ ಮಾತಾದ್ರೆ ಇಲ್ಲಿ ನೋಡುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ, ಇದು ಮೈಸೂರಿನ ಸದ್ಯದ ಬಿಜೆಪಿಯ ಕಚೇರಿಯ ಚಿತ್ರಣ. ಯದುವೀರ್ ಅವರು ಇದೇ ಮೊದಲ ಬಾರಿಗೆ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ತಮ್ಮ ಪಕ್ಷದ ಕಚೇರಿಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು. ಯದುವೀರ್ ಅವರನ್ನ ಸ್ವಾಗತ ಮಾಡೋದಕ್ಕೆ ಏನು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿ ಯದುವೀರ್ ಅವರನ್ನ ಸ್ವಾಗತವನ್ನ ಕೂಡ ಮಾಡಿದ್ರು. ವೀರಗಾಸೆ ಹಾಗೂ ಮಂಗಳ ವಾದ್ಯದ ಜೊತೆಗೆ ಯದುವೀರ್ ಅವರಿಗೆ ಏನು ಬಿಜೆಪಿ ಕಚೇರಿಗೆ ಭವ್ಯವಾದ ಸ್ವಾಗತ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಮೈಸೂರಿನ ಬಿಜೆಪಿ ಕಾರ್ಯಕರ್ತರು ಅಭ್ಯರ್ಥಿ ಬದಲಾವಣೆ ಆದರೂ ಕೂಡ ಇಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಜಯ ಶ್ರೀರಾಮ ಅನ್ನುವ ಘೋಷಣೆಯನ್ನ ಕೂಗುವ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿ ಹಾಗೂ ಯದುವಂಶಸ್ಥರಾದಂತಹ ಯದುವೀರ್ ಅವರನ್ನ ಸ್ವಾಗತ ಮಾಡುವಂತಹ ದೃಶ್ಯಾವಳಿಗಳನ್ನ, ನೇರ ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡ್ತಾ ಇದ್ರೆ ಇದು ಸದ್ಯದ ಚಿತ್ರಣ ಆಗಿರ್ತಕ್ಕಂಥದ್ದು. ಮೈಸೂರಿನ ಲೋಕಸಭಾ ಚುನಾವಣಾ ಅಖಾಡ ಮೈಸೂರು ಏನು ಯದುವೀರ್ ಅವರ ಸ್ಪರ್ಧೆಯಿಂದಾಗಿ ಸಾಕಷ್ಟು ರಂಗು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ 10 ವರ್ಷಗಳಿಂದ ಇದ್ದಂತಹ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ರು ಕೂಡ ಬಿಜೆಪಿಯ ಕಾರ್ಯಕರ್ತರು ಯಾವುದೇ ರೀತಿಯಾದಂತಹ ಬೇಸರವನ್ನ ಪಡ್ಕೊಂಡಿಲ್ಲ ಅನ್ನೋದು ಕೂಡ ಇಲ್ಲಿ ಈ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡಬಹುದು. ಆ ನಿಟ್ಟಿನಲ್ಲಿ ಮೈಸೂರಿನ ಬಿಜೆಪಿ ಕಚೇರಿ ಏನಿದೆ ಇಲ್ಲಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಯದುವೀರ್ ಅವರಿಗೆ ಭವ್ಯ ಸ್ವಾಗತವನ್ನ ಕೋರುವ ಮೂಲಕವಾಗಿ ಈ ಬಾರಿಯ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಧುಮುಕಿರ್ತಕ್ಕಂತಹ ರಾಜವಂಶಸ್ಥರಾದಂತಹ ಯದುವೀರ್ ಅವರನ್ನ ಸ್ವಾಗತವನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಯದುವೀರ್ ಅವರ ಸ್ಪರ್ಧೆಯಿಂದ ಏನು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.